Hi everyone, welcome back to RV Tailoring and RE Embroidery. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಈಗ ನಿನ್ನೆ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ನಮ್ಮ ಹಿಂದಿನ ಪ್ರೀವಿಯಸ್ ವಿಡಿಯೋ ಇರುತ್ತೆ, ಖಂಡಿತ ಮಿಸ್ ಮಾಡದೆ ನೋಡಿ. ಇದೆ ಟ್ರೇಸ್ ಆದ ನಂತರ ಈ ರೀತಿ ಕಾಣಿಸುತ್ತೆ. ಈಗ ನಾವು ಇದಕ್ಕೆ ಯಾವುದೆಲ್ಲ ಡಿಸೈನ್ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಇರಬೇಕು ನಮಗೆ. ಈಗ ಇದಕ್ಕೆ ನಾನು ಆ್ಯಂಟಿಕ್ ಬೀಡನ್ನು ಪೇಸ್ಟ್ ಮಾಡ್ತೀನಿ. ಇಲ್ಲಿಗೆ ನಾನು ಥ್ರೆಡ್ಡಲ್ಲಿ ವರ್ಕ್ ಮಾಡ್ತೀನಿ, ಇಲ್ಲಿ ಎಲ್ಲ ಇಲ್ಲೆಲ್ಲ ಬೀಡ್ಸಲ್ಲಿ ವರ್ಕ್ ಮಾಡ್ತೀನಿ. ನಾನು ಹೇಗೆಲ್ಲ ವರ್ಕ್ ಮಾಡ್ತೀನಿ ಅಂತ ಮಿಸ್ ಮಾಡ್ದಂತೆ ನೋಡಿ ಅಂತ ಹೇಳ್ತಾ ಈಗ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಈಗ ನೋಡಿ, ಬೀಡ್ಸನ್ನು ಲೋಡ್ ಮಾಡಿಕೊಂಡು ನೀಡಲ್ಗೆ ಬೀಡ್ಸನ್ನು ಲೋಡ್ ಮಾಡ್ಕೊಂಡು ಇದೇನು ಇದಿದೆಯಲ್ಲ ಮಾರ್ಕು, ಆ ಮಾರ್ಕಲ್ಲಿ ನಾವು ಅದು ಏನು ಮಾರ್ಕಲ್ಲಿ ರೌಂಡ್ ಬರುತ್ತೆ ನೋಡಿ, ಆ ರೌಂಡ್ಗೆಲ್ಲ ಫಿಲ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಈ ರೀತಿ ಎರಡೆರಡು ಮೂರದಕ್ಕೊಂದಕ್ಕೆ ನಾನು ಈಗಾಗಲೇ ಹೇಳ್ದಂಗೆ 2ಕ್ಕೆ 3ಕ್ಕೆ ಒಂದು ಸತಿ ಫಿಲ್ ಮಾಡ್ಕೊಳ್ಳಿ. ಈ ರೀತಿ ಫಿಲ್ ಮಾಡ್ಕೊಂಡು ಕ್ರಾಸ್ ಆಗಿದ್ರೆ ಕ್ರಾಸ್ ಆಗಿ ನೋಡಿ, ಈ ರೀತಿ ಫಿಲ್ ಮಾಡ್ಕೊಂಡು ಎರಡೆರಡಕ್ಕೆ ಅಥವಾ ಮೂರಕ್ಕೆ ಅದೇನು ಡಿಸೈನ್ ಇದೆಯಲ್ಲ ಇದನ್ನು ಫಿಲ್ ಮಾಡ್ಕೊಳ್ಳೋದು. ಫಿಲ್ ಮಾಡ್ಕೊಂಡಾದ ನಂತರ ನೋಡಿ, ಇಲ್ಲಿ ಅದೇನು ಬರ್ಕೊಂಡಿದ್ದಾವಲ್ಲ ಡಿಸೈನಲ್ಲಿ ನಾವು ಕೆಳಗಡೆಗೆ ಇಲ್ಲಿ ನೋಡಿ ಈ ರೀತಿ ಅದೇನು ಕೆಳಗಡೆಗೆವರೆಗೂ ನಾವು ಬರ್ತಿದ್ದೀವಲ್ಲ ಅಲ್ಲಿಗೆ ಫುಲ್ಲು ಬೀಡ್ಸನ್ನು ನೋಡಿ ಇಲ್ಲಿಂದ ಈ ರೀತಿ ಬರುತ್ತೆ ಬೀಡ್ಸು. ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿವರೆಗೂ ಆಯಿತು. ಈಗ ಎಣ್ಣಾಟನ್ನು ಹಾಕ್ತೀನಿ ಇದಕ್ಕೆ ನಾನು. ಇಲ್ಲಿಂದ ಇಲ್ಲಿಗೆ ಎಣ್ಣಾಟನ್ನು ಹಾಕ್ತೆ. ಇಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟ್ ಸರ್ಕಲ್ಗೆ ನಾನು ಬೀಡ್ಸನ್ನು ಹಾಕೊಳ್ಳುವಂಥದ್ದು. ಫಸ್ಟ್ ಸರ್ಕಲನ್ನು ಫಿಲ್ ಮಾಡಿ ನಂತರ ಪೆಟಲ್ಸನ್ನು ಫಿಲ್ ಮಾಡ್ತೀನಿ. ನೋಡಿ ಈ ರೀತಿ ಫಸ್ಟ್ ನಾನು ಸರ್ಕಲನ್ನು ಫಿಲ್ ಮಾಡ್ಕೋತೀನಿ. ಈಗ ನೋಡಿ ಇಲ್ಲಿಗೆ ಸುತ್ತ ಇದೇ ರೀತಿ ಫಿಲ್ ಮಾಡ್ಕೊಳ್ಳೋದು. ಈಗ ನೋಡಿ ರೌಂಡ್ ಕಂಪ್ಲೀಟ್ ಆಗಿದೆ. ಈಗ ಪೆಟಲ್ಸ್ ಏನಿದೆಯಲ್ಲ ಪೆಟಲ್ಸನ್ನು ಹಾಕ್ಕೊತೀನಿ. ಈಗ ಇದೂ ಅಷ್ಟೇ. ಈ ಪೆಟಲ್ಸ್ ಒಳಗೆ ನಾವು ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟನ್ನು ಹಾಕ್ಕೊಳ್ಳುವಂಥದ್ದು ಡಿಸೈನಲ್ಲಿ. ಕೊನೆವರೆಗೂ ನೋಡಿ, ತುಂಬಾ ಈಸಿ ಆಗುತ್ತೆ ಇದು. ನೋಡಿ ಒಂದೊಂದು ಬೀಡ್ಸು ತುಂಬಾ ಚಿಕ್ಕದಾಗಿರುತ್ತೆ. ಅಂಥ ಬೀಡ್ಸ್ ಬಂದು ಮುಂದೆ ಸಿಕ್ಕಾಕೊಂಡಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್ ನೀಡಲ್ಗೆ. ಆಗ ಸ್ವಲ್ಪ ನೋಡ್ಕೊಂಡು ಮಾಡಿ ವರ್ಕನ್ನು, ಇಲ್ಲಾಂದರೆ ತುಂಬಾ ವರ್ಕ್ ಮಾಡುವಂಥದ್ದು ಲೇಟೇ ಆಗಿಬಿಡುತ್ತೆ. ಈಗ ನೋಡಿ ಇಲ್ಲಿ ಈ ರೀತಿ ನೋಡಿ ಈ ರೀತಿ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ. ನೋಡಿ ಈ ರೀತಿ ಬಂದು ಇಲ್ಲಿ ಲಾಕನ್ನು ಇದು ಆಯ್ತಲ್ವ. ಈಗ ಇದಕ್ಕೆ ಲಾಕನ್ನು ಮಾಡ್ಕೊಳ್ಳುವಂಥದ್ದು. ಲಾಕ್ ಮಾಡಿದ್ರೆ ಒಂದು ಪೆಟಲ್ಸ್ ಆಯಿತು. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಈಗ ಏನು ಮಾಡಿದ್ವಲ್ಲ ಅದೇ ರೀತಿ ಉಳಿದ ಪೆಟಲ್ಸನ್ನು ಮಾಡ್ತೀನಿ. ಇಲ್ಲಿ ಎಲ್ಲೆಲ್ಲಿ ಬೀಡ್ಸ್ ಬರುತ್ತೋ ಅಲ್ಲೆಲ್ಲ ನಾನು ವರ್ಕನ್ನು ಮಾಡಿದ್ದೀನಿ. ನಾನು ತೋರಿಸ್ದಂಗೆ ಅದೇ ಮೆಥಡಲ್ಲಿ 2ಕ್ಕೆ 3ಕ್ಕೆ ಲಾಕ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿ ಬಂದಿರುವಂಥ ಪೆಟಲ್ಸ್ ರೀತಿ ಬಂದಿರೋದ್ರಲ್ಲಿ ನಾನು ಆ್ಯಂಟಿಕ್ ಬೀಡನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಈಗ ಬೀಡ್ಸಲ್ಲೇ ಇದಕ್ಕೂ ವರ್ಕ್ ಮಾಡ್ತೀನಿ. ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಈಗ ಬೀಡ್ಸನ್ನು ಲೋಡ್ ಮಾಡ್ಕೊಂಡು 2ಕ್ಕೆ ಅಥವಾ 3ಕ್ಕೆ ಲಾಕ್ ಮಾಡಿಕೊಂಡು ನೋಡಿ ರೊಟೇಟ್ ಮಾಡ್ಕೊಂಡು ನೋಡಿ ಇಲ್ಲಿಗೆ ತಂದು ಇದನ್ನು ಅಷ್ಟೇ ರೊಟೇಟ್ ಮಾಡಬೇಕು. ಮಾಡಿ ಇಲ್ಲೊಂದು ಲಾಕನ್ನು
ಮಾಡ್ಕೊಳ್ಳಿ. ಮಾಡ್ಕೊಂಡು ಏನಕ್ಕೆ ಈ ಲಾಕ್ ಮಾಡ್ಕೊಳ್ಳೋದು ಅಂದರೆ ನಾವು ಕಾಣಿಸ್ತಿದೆಯಾ ಈಗ ಈ ಕಡೆ ಏನು ನಾವು ವರ್ಕ್ ಮಾಡ್ತೀವಲ್ಲ ಸಲೀಸಾಗಿ ಅಲ್ಲಿ ಬರಲಿ ಅಂತೇಳಿ ಆ ಥರ ಅದಕ್ಕೆ ವರ್ಕನ್ನು ಮಾಡ್ಕೊಳ್ಳೋದು. ಈಗ ನೋಡಿ ಉಳಿದಂಥ ಜಾಗನೂ ಈ ಬೀಡ್ಸಿಂದನೇ ನೋಡಿ 2ಕ್ಕೆ 3ಕ್ಕೆ ಲಾಕ್ ಮಾಡ್ಕೊಂಡು ಫುಲ್ ಫಿಲ್ ಮಾಡಿಕೊಡ್ತಾ ಎಷ್ಟು ಬೀಡ್ಸ್ ಇದ್ದಾವೆ ನೋಡಿ ಆ ಬೀಡ್ಸ್ ಅಷ್ಟನ್ನು ಇದೇ ರೀತಿಯೇ ಫಿಲ್ ಮಾಡ್ಕೋತಾ ಬರಬೇಕಾಗತ್ತೆ. ನೋಡಿ ಇದೇ ರೀತಿ ಫಿಲ್ ಮಾಡ್ಕೋಬೇಕು. ನೋಡಿ ಇದು ಫುಲ್ಲು ಫಿಲ್ ಆದ ನಂತರ ಫುಲ್ ಫಿಲ್ ಆಯಿತು. ಈ ಸೇಮ್ ಏನು ಯಾವ ರೀತಿ ಇದನ್ನು ಫಿಲ್ ಮಾಡೋದನ್ನೋ ಅದೇ ರೀತಿ ಉಳಿದಂಥ ಆ್ಯಂಟಿಕ್ ಬೀಡ್ಸ್ ಏನಿದೆಯಲ್ಲ ಅದನ್ನು ಈ ಆ್ಯಂಟಿಕ್ ಸ್ಟೋನಿಂದ ನಾವು ಆ್ಯಂಟಿಕ್ ಬೀಡ್ ಅದನ್ನು ಸಣ್ಣ ಸೈಜಿನ ಶುಗರ್ ಬೀಡಿಂದ ನಾವು ಇದನ್ನು ಫಿಲ್ ಮಾಡ್ಕೋಬೇಕು. ಇದೇ ರೀತಿ ಎಲ್ಲನೂ ಈ ರೀತಿ ಫಿಲ್ ಮಾಡ್ಕೋಬೇಕು. ಎಲ್ಲ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ಈಗ ನೋಡಿ ಇದು ಸುತ್ತ ನಾನು ಬೀಡ್ಸಲ್ಲಿ ವರ್ಕನ್ನು ಮಾಡಿದ್ದೀನಿ. ಈಗ ಎಕ್ಸ್ಟ್ರಾ ಇರುವಂಥ ಜಾಗ ಏನು ಡಿಸೈನ್ ಇದೆಯಲ್ಲ ಇದಕ್ಕೆ ನಾನು ಥ್ರೆಡ್ಡಿಂದ ವರ್ಕನ್ನು ಮಾಡ್ಕೋತೀನಿ. ಇದು ಲೀವ್ಸ್ ಡಿಸೈನ್ ಇದೆ. ಈ ಲೀವ್ಸ್ ಡಿಸೈನ್ಗೆ ನಾನೀಗ ಲೋಡ್ ಸ್ಟಿಚ್ಚನ್ನು ಮಾಡ್ಕೋತಾ ಇದ್ದೀನಿ. ನೋಡಿ ಪಿಂಕ್ ಕಲರ್ ದಾರದಲ್ಲಿ ಲೋಡ್ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. 2 ಪಿಂಕಲ್ಲಿ ಮಾಡ್ತೀನಿ, 1 ಪೆಟಲ್ಸನ್ನು ಗೋಲ್ಡ್ ಕಲರಲ್ಲಿ ಮಾಡ್ತೀನಿ. ನೋಡಿ ಕಾಂಟ್ರಾಸ್ಟ್ ಇದೆ, ಪಿಂಕ್ ಇದೆ. ಈ ಗ್ರೀನ್ ಬ್ಲೌಸಿಗೆ ಸ್ಯಾರಿ ಬಂದು ಪಿಂಕ್ ಕಲರ್ ಇರೋದ್ರಿಂದ ನಾನು ಪಿಂಕ್ ಕಲರಲ್ಲಿ ಇದಕ್ಕೆ ವರ್ಕನ್ನು ಮಾಡ್ತೀನಿ. ಔಟ್ಲೈನನ್ನು ನಾನು ಗೋಲ್ಡ್ ಕಲರಲ್ಲಿ ಕೊಡ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕೊನೆಯಲ್ಲಿ ಫಿನಿಶಿಂಗ್ ನೋಡಿದಾಗ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ನೋಡಿ ಈ ರೀತಿ ತಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇದು ಈಗಾಗಲೇ ಬೇಸಿಕ್ ನಾನು ಹೇಳ್ಕೊಟ್ಟಿದ್ದೀನಿ ಲೋಡ್ ಸ್ಟಿಚ್ಚನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ. ನೋಡಿ ಆಲ್ಮೋಸ್ಟ್ ಇದು ಚಿಕ್ಕ ಪೆಟಲ್ ಆಗಿರೋದ್ರಿಂದ ಚಿಕ್ಕ ಲೀವ್ಸ್ ಆಗಿರೋದ್ರಿಂದ ಇದು ರೆಡಿ ಆಯಿತು. ಈಗ ಈ ಕಡೆ ಏನಿದೆಯಲ್ಲ ಈ ಕಡೆಗೂ ಅದೇ ರೀತಿ ಮಾಡ್ಕೊಂಬಿಡ್ಬೇಕು. ಇದನ್ನು ಈಗ ಲಾಕ್ ಮಾಡ್ಕೋತೀನಿ. ನೋಡಿ ಆ ರೀತಿ ಬಂದಾಗ ಅಲ್ಲೇ ಬಿಟ್ಟು ಅದನ್ನು ಹೊಸದಾಗಿ ತೆಗೆದು ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡಿದೆ. ಈಗಲೂ ಅಷ್ಟೇ ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿಂದ ಈ ಕಡೆಗೊಂದು ಪೆಟಲ್ಸ್, ಈ ಕಡೆ ಈ ರೀತಿ ಮಾಡ್ಕೊಂಡು ನೋಡಿ ಈ ರೀತಿ ಇದನ್ನು ಮಾಡ್ಕೊಂಡು ಈ 2 ಲೀವ್ಸು ಪಿಂಕಲ್ಲಿ ಬರುತ್ತೆ. ಮಧ್ಯೆ ಇರುವಂಥ ಲೀವ್ಸಿಗೆ ನಾನು ಗೋಲ್ಡ್ ಕಲರನ್ನು ಯೂಸ್ ಮಾಡ್ಕೋತೀನಿ. ಈ ರೀತಿ ಯೂಸ್ ಮಾಡ್ಕೋಬೇಕು. ಇದು ನಮಗೆ ಫಿನಿಶಿಂಗ್ ಆದಮೇಲೆ ಅದು ಯಾವ ಶೇಪಲ್ಲಿ ಮಾಡಿದ್ದೀವಿ ಅದು ನೀಟಾಗಿ ಕಾಣಿಸುತ್ತೆ ನಿಮಗೆ. ಈಗಿಂತ ಅದು ಫುಲ್ ಫಿನಿಶಿಂಗ್ ಆದ ನಂತರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡ್ಬೋದು ಇದೇನು ಈ ಥರ ಇದೆ, ಪುಟ್ಟಾಗಿ ಮಾಡ್ತಿದ್ದಾರೆ ಅಂತ. ಮುಂದೆ ಫುಲ್ ಫಿನಿಶಿಂಗ್ ಆದಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಆಯಿತು. ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ ನಂತರ ಇದನ್ನೆಲ್ಲ ಬಿಟ್ಟು ಇಲ್ಲಿ ನಾವು ಗೋಲ್ಡನ್ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕನ್ನು ಮಾಡ್ಕೋತೀನಿ. ಈಗ ನೋಡಿ ಇದನ್ನು ನಾನು ಗೋಲ್ಡನ್ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಇಲ್ಲಿಂದ ತೆಗೆದು ನೀಟಾಗಿ ಇಲ್ಲಿಂದ ಈ ರೀತಿ ಇನ್ನು ಎಲ್ಲ ಏನು ವರ್ಕು ಮಾಡೋದು ಮಿಕ್ಕಿದೆ ನೋಡಿ ಇಲ್ಲೆಲ್ಲ ನಾವು ಸೇಮ್ ಇದೇ ಮೆಥಡಲ್ಲಿ ಅದೇನು ಶೇಪ್ ಇದೆಯಲ್ಲ ಆ ಶೇಪ್ಗೆಲ್ಲ ಲೋಡ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದಷ್ಟೇ. ಇದಿಷ್ಟ ಆದರೆ ನಿಮಗೆ ಆರಾಮಾಗಿ ಇದು ವರ್ಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಇದೇ ಮೆಥಡಲ್ಲಿ ಉಳಿದಂಥ ಎಲ್ಲ ಪೆಟಲ್ಸನ್ನು ಲೀವ್ಸ್ ಡಿಸೈನ್ ಆಗ್ಬೋದು, ಪೆಟಲ್ಸ್ ಡಿಸೈನ್ ಆಗ್ಬೋದು, ಫಿಲ್ಲನ್ನು ಮಾಡ್ಕೊಳ್ಳುವಂಥದ್ದು ಇದು.
ಈ ರೀತಿ ಬರುತ್ತೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಮೆಂಟಲ್ಲಿ ತಿಳಿಸ್ಬೇಕು ಡಿಸೈನ್ ಹೇಗಿದೆ ಅಂತ. ನಿಮಗೆ ಇಷ್ಟ ಆಯಿತಾ ಹೇಗೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು. ಈಗ ನೋಡಿ ಇದಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಇದನ್ನು ಇದರ ಒಳಗಡೆಯಿಂದ ತಂದು ಇದನ್ನು ಈ ರೀತಿ ಲಾಕನ್ನು ಮಾಡ್ಕೊಳ್ಳುವಂಥದ್ದು. ಇಲ್ಲಿಂದ ಎಳೆದು ಮಾಡಿದ್ರೆ ಆಯಿತು. ಇದ್ರ ಸುತ್ತ ನಾನು ಇದಕ್ಕೆ ಇಲ್ಲಿ ಯಾವ ರೀತಿ ನಾನು ಬೀಡ್ಸಲ್ಲಿ ವರ್ಕ್ ಮಾಡಿದ್ದೀನಿ ಸೇಮ್ ಇದೇ ರೀತಿ ಇಲ್ಲಿಗೂ ವರ್ಕ್ ಬರುತ್ತೆ. ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ನೋಡಿ ಎಲ್ಲದು ಫಿಲ್ ಆಗಿದೆ. ಈಗ ಒಂದನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ತೋರಿಸ್ತೀನಿ. ಇದರ ಔಟ್ಲೈನ್ ಆಗಿ ನಾನು ಬೀಡ್ಸನ್ನು ಕೊಡ್ತಾಯಿದ್ದೀನಿ. ಶುಗರ್ ಬೀಡ್ಸನ್ನು ಕೊಡ್ತೀನಿ ನೋಡಿ. ಈಗ ಇಲ್ಲಿ ಔಟ್ಲೈನನ್ನು ನಾನು ಬೀಡ್ಸಲ್ಲಿ ಕೊಡ್ತಾಯಿದ್ದೀನಿ. ಇದು ಸುತ್ತ ನಾನು ಬೀಡ್ಸ್ ಆದ ನಂತರನೂ ಔಟ್ಲೈನನ್ನು ಕೊಡ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ಫುಲ್ ಔಟ್ಲೈನ್ ಕೊಟ್ಟ ಮೇಲೆ ಡಿಸೈನು ಕಂಪ್ಲೀಟಾಗಿ ಕಾಣಿಸುತ್ತೆ. ಚಿಕ್ಕ ಚಿಕ್ಕ ಲೀವ್ಸ್ ಆಗಿರೋದ್ರಿಂದ ಈ ರೀತಿ ಕಾಣಿಸುತ್ತೆ ಫುಲ್ ಫಿನಿಶಿಂಗು. ಜೊತೆಗೆ ಇನ್ನೊಂದು ಔಟ್ಲೈನ್ ಥ್ರೆಡ್ ಔಟ್ಲೈನ್ ಬಂದ ನಂತರ ಇನ್ನೂ ಅದು ಕ್ಲಿಯರಾಗಿ ಕಾಣಿಸುತ್ತೆ ಡಿಸೈನು ಯಾವ ರೀತಿ ಬಂದಿದೆ ಅಂತ ನೋಡಿ. ನೋಡಿ ಇದು ಫುಲ್ ಫಿಲ್ ಆಯಿತು. ಈಗ ಯಾವ ರೀತಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು. ಪುಟಾಣಿ ಲೀವ್ಸ್ ಕಂಪ್ಲೀಟ್ ಆಗಿದೆ ನೋಡಿ. ಇದಕ್ಕೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಒಂದೊಂದು ಲೀವ್ಸ್ಗೂ ಒಂದೊಂದು ಲಾಕನ್ನು ಮಾಡ್ಕೋಬೇಕು. ಈಗ ಇದಾದ ನಂತರ ಇದಕ್ಕೆ ಮತ್ತು ಇದಕ್ಕೆ ಫುಲ್ಲು ಎಲ್ಲದಕ್ಕೂ ಈ ಸೇಮ್ ಮೆಥಡಲ್ಲೇ ನಾನು ಔಟ್ಲೈನನ್ನು ಕೊಡ್ತೀನಿ. ಇದು ಫಿಲ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಇದಿಷ್ಟ ಆಗಿದೆ. ಈಗ ನಾನು ಲಾಂಗ್ ಫ್ರೆಂಚ್ ನಾಟನ್ನು ಇಲ್ಲಿ ಏನು ಬಿಟ್ಟಿದ್ದೀನಲ್ಲ ಜಾಗ ಅದಕ್ಕೆ ಹಾಕೋದಕ್ಕೆ ಇದನ್ನು 6 ಎಳೆ ದಾರನ ನಾನು ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ ನಾವು ಫೋಲ್ಡ್ ಮಾಡಿದ್ರೆ 12 ಎಳೆ ಆಗುತ್ತೆ. ನೀವು ಬೇಕಂದರೆ 8 ಎಳೆ 16 ಎಳೆನೂ ತಗೋಬೋದು. ತುಂಬ ತಿಕ್ನೆಸ್ಸಾಗಿ ಕಾಣಿಸುತ್ತೆ. ಇದು ಮೀಡಿಯಮ್ಮು ಸಾಕಾಗುತ್ತೆ. ಈಗ ಎಲ್ಲಿ ನಾನು ಜಾಗ ಬಿಟ್ಟಿದ್ದೀನಲ್ಲ ಅಲ್ಲಿಗೆಲ್ಲ ಇದನ್ನು ಹಾಕ್ಕೊಂಡು ನೋಡಿ ತೋರಿಸ್ತೀನಿ. ಇಲ್ಲಿಗೂ ಲಾಂಗ್ ಫ್ರೆಂಚ್ ನಾಟನ್ನು ಹಾಕೊಳ್ಳುವಂಥದ್ದು ಈ ರೀತಿ ಎಳ್ಕೊಂಡು. ಈಗಾಗಲೇ ನಾನು ಇವೆಲ್ಲನೂ ತೋರಿಸ್ಕೊಟ್ಟಿದ್ದೀನಿ. ಡಿಸೈನ್ ಒಳಗೆ ಹೇಗೆ ಅಪ್ಲೈ ಮಾಡೋದು ಅಂತ ಈಗ ನೋಡ್ಕೋಬೋದು ನೀವು ನೋಡಿ. ಈ ರೀತಿ ಹಾಕ್ಬಿಟ್ರೆ ನೀಟಾಗಿ ಅದು ಫಿಲ್ ಆಗುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸುತ್ತ ಅಷ್ಟೇ ಈ ರೀತಿ ಮಾಡೋದು. ಮಧ್ಯ ಸೆಂಟರಲ್ಲಿಗೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಅದನ್ನು ನೋಡಿ. ನೋಡಿ ಈ ರೀತಿ ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ ಇದಕ್ಕೆ ನಾವು. ಈ ರೀತಿ ಸೂಜಿ ಕೆಳಗಡೆಯಿಂದ ದಾರ ತಗೊಂಡು ನೀಟಾಗಿ ಎಳ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ ಗಂಟಾಗಿಬಿಡುತ್ತೆ ನಿಮಗೆ, ಅದು ನೀಟಾಗಿ ಕೂರೋದಿಲ್ಲ. ಅದಕ್ಕೋಸ್ಕರ ಇದರೊಳಗಡೆ ಫಿಲ್ ಆಗುವಾಗ ನೀಟಾಗಿ ಗಂಟಾಗದೇ ಇರೋ ರೀತಿ ನೀವು ಎಡಗೈಲಿ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಕೊನೆವರೆಗೆ ಈ ರೀತಿ ಬಿಡಬೇಕಾಗತ್ತೆ ನೋಡಿ. ಈ ರೀತಿ ಕಾಣಿಸುತ್ತೆ. ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡಿ. ನೋಡಿ ಈಗ ಈ ರೀತಿ ನೀಟಾಗಿ ಎಳ್ಕೊಂಡ್ರೆ ಡಿಸೈನ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಚೆನ್ನಾಗಿ ಫಿಲ್ ಆಗುತ್ತೆ ನೋಡಿ. ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫುಲ್ ಫಿನಿಶಿಂಗ್ ಆದಮೇಲೂ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು. ಇದೇ ರೀತಿ ನಾನು ಬ್ಯಾಕ್ ನೆಕ್ಕನ್ನು ಮಾಡಿದ್ದೀನಿ. ಅದನ್ನು ಈ ಕ್ಲಿಪ್ಪಿಂಗ್ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ ಅದು ಯಾವ ರೀತಿ ಬಂದಿದೆ ಅಂತ. ಈ ಡಿಸೈನೇ ಈ ರೀತಿ ಕಾಣುವಾಗ ಅದು ಬ್ಯಾಕ್ ನೆಕ್ಕಲ್ಲಿ ಇನ್ನೂ ಬ್ರೈಡಲ್ ಡಿಸೈನ್ ಇದೆ. ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ಆಯ್ತಲ್ವಾ. ಈಗ ನಾನು ಇದಕ್ಕೆ ಹಿಂಡು ನಾಟನ್ನು ಕೊಡ್ತೀನಿ. ಇದಿಷ್ಟೇ. ಇದಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಕೆಳಗಡೆ ದಾರನ ಫುಲ್ಲು ಎಳ್ಕೋಬಾರ್ದು. ಈಗಾಗಲೇ ಇದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಫುಲ್ಲು ದಾರನ ಎಳ್ಕದಂತೆ ನೋಡಿ ಈ ರೀತಿ ಎಡಗೈಯಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಇದನ್ನು ಒಳಗಡೆಯಿಂದ ಒಂದು 2-3 ಸುತ್ತು ಈ ರೀತಿ ಹಾಕ್ಬಿಟ್ಟು ನೋಡಿ
ಈ ರೀತಿ ಕೆಳಗಡೆ ಎಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ. ಕೆಳಗಡೆಯಿಂದ ಒಂದು ಸತಿ ಮೇಲ್ಗಡೆ ಈ ರೀತಿ ಎತ್ತಿಬಿಟ್ರೆ ಸಾಕು, ಲಾಕ್ ಆಯ್ತು. ಈಗ ನಾವು ಇದಾದ ನಂತರ ಮಧ್ಯಕ್ಕೆ ಯಾವ ರೀತಿ ನಾನು ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. 12 ಎಳೆ ದಾರ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಹಾಕಿ ನೋಡಿ. ಈಗ ಫ್ರೆಂಚ್ ನಟನ್ನು ಹಾಕ್ತಿದ್ದೀನಿ. ಇದೇನು ಹೋಲಿದೆ ಫುಲ್ಲು, ಅದು ಎಷ್ಟು ಜಾಗ ಇದೆ ಅದಷ್ಟಕ್ಕೂ ನೀಟಾಗಿ ಅದು ಲೋಡ್ ಆಗಬೇಕು. ಅಲ್ಲಿವರೆಗೂ ಇದೇ ರೀತಿ ಒಂದಾದ್ಮೇಲೆ ಒಂದು ಜಾಗ ಸ್ವಲ್ಪನೂ ಬಿಡದೇ ಇರೋ ರೀತಿ ಫಿಲ್ ಮಾಡ್ತಾ ಬರಬೇಕು. ಇದಕ್ಕೆ ಸ್ವಲ್ಪನೇ ದಾರನ ತಗೋಬೇಕು, ಯಾಕೆಂದರೆ ತುಂಬಾ ಗಂಟಾಗಿಬಿಡುತ್ತೆ ಇದು. ಅದಕ್ಕೋಸ್ಕರ 6 ಎಳೆ ಫೋಲ್ಡ್ ಮಾಡಿದ್ರೆ 12 ಎಳೆ ಆಗುತ್ತೆ. ಅಷ್ಟು ದಾರನ ನಾರ್ಮಲ್ ನೀಡಲ್ಗೆ ಹಾಕ್ಬಿಟ್ಟು ಈ ರೀತಿ ನೋಡಿ, ಇದೇ ರೀತಿ ಫಿಲ್ ಆಗಬೇಕು. ಇದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಈ ಡಿಸೈನ್ ಫಿಲ್ ಆಗಿದೆ. ಇದಾದ ನಂತರ ಇದಕ್ಕೆ ಸುತ್ತ ಔಟ್ಲೈನ್ ಕೊಟ್ಟರೆ ಇದು ಮುಗಿಯುತ್ತೆ. ಇದಾದ ನಂತರ ನಾವು ನೆಕ್ಸ್ಟು ಬ್ಯಾಕ್ ನೆಕ್ ಯಾವ ರೀತಿ ಬಂದಿದೆ ಅಂತಲೂ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಕೊನೆವರೆಗೂ ನೋಡಿ ವಿಡಿಯೋನ ನೋಡಿ. ಆಲ್ಮೋಸ್ಟ್ ಇದು ಮುಗಿದಿದೆ. ಈ ರೀತಿ ಫುಲ್ಲು ಫಿಲ್ ಆಗಬೇಕು ಅಲ್ಲಿವರೆಗೂ ನೋಡಿ. ಡಿಸೈನ್ ಈ ರೀತಿ ಕಾಣಿಸುತ್ತೆ. ಎಲ್ಲ ಫಿನಿಶ್ ಆದ ನಂತರ ಈ ರೀತಿ ಡಿಸೈನ್ ಬರುತ್ತೆ, ನೆಕ್ಲೈನ್ ಡಿಸೈನ್. ಇಲ್ಲಿ ಸುತ್ತ ನಾವೇನು ಬೀಡ್ಸ್ ಹಾಕಿದ್ದೀನಲ್ಲ ಅಲ್ಲೆಲ್ಲ ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ಔಟ್ಲೈನನ್ನು ಕೊಟ್ಟರೆ ಇನ್ನೂ ಎಲಿಗೆಂಟಾಗಿ ಕಾಣಿಸುತ್ತೆ. ಈಗಾಗಲೇ ಅದನ್ನು ನಾನು ಈಗಾಗಲೇ ತೋರಿಸಿದ್ದೀನಿ. ಮತ್ತು ಇದು ಬ್ಯಾಕ್ ನೆಕ್ದು ಇದ್ರ ಜೊತೆಗೆ ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಅದನ್ನು ತೋರಿಸ್ತೀನಿ. ಫುಲ್ ಫಿನಿಶಿಂಗ್ ಆಗಿದೆ. ಕೊನೆಯಲ್ಲಿ ಔಟ್ಲುಕ್ ಈ ರೀತಿ ಬರುತ್ತೆ. ಡಿಸೈನು ಫ್ರಂಟ್ ಇದು ನೋಡ್ಬೋದು. ಫುಲ್ಲು ಎಲ್ಲ ಡಿಸೈನು ಕಂಪ್ಲೀಟಾಗಿ ಎಂಡ್ ಆಗಿದೆ. ಈಗ ನೋಡಿದ್ರೆ ಈ ರೀತಿ ಬರುತ್ತೆ ಔಟ್ಲುಕ್ಕು. ಜೊತೆಗೆ ನಾನು ಫ್ರಂಟ್ ಆಯ್ತಿದ್ದು ಬ್ಯಾಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡಿ ಡಿಸೈನ್ಸು ಎರಡೂ ಸೈಡಲ್ಲೂ ಎಲ್ಲಿ ಸ್ಟಾರ್ಟ್ ಆಗಬೇಕು ಮತ್ತು ಎಲ್ಲಿ ಎಂಡ್ ಆಗಬೇಕು ಅದಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿ ಸೆಂಟರಲ್ಲಿ ನೋಡ್ಬೋದು ದೊಡ್ಡದೊಂದು ಫ್ಲವರ್ ಡಿಸೈನ್ ಬಂದಿದೆ. ಎಲ್ಲ ಈ ರೀತಿ ಬಂದಿದೆ. ಇಷ್ಟು ಇದು ಔಟ್ಲುಕ್ ಬಂದಿದೆ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನಮ್ಮ ವೀಡಿಯೋಸನ್ನು ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗುವ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.